ಸುಜನ ಮಾನಿತನಾದೆ ನಾ ಸುಜನ ಮಾನಿತನಾದೆ ರಾಜ್ಯದಿ ಕೊರತೆಯಿಲ್ಲ ರಾಜ್ಯದಿ ಕೊರತೆಯಿಲ್ಲ ರಾಜ್ಯದಿ ಕೊರತೆಯಿಲ್ಲ ಭುಜಬಲದಿ ಧರಣಿವರಗಲಿದೆ ಹೊರತಂದು ದಿಗ್ವಿಜಯಕ್ಕೆ ಉದ್ದೇಶ ಇಲ್ಲದೆ ಅಲ್ಲ. ನಮ್ಮ ಕುರಿತಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಾ ಅಲ್ಲಲ್ಲಿ ಕಾಲ ಕಳೆಯುವವರಿಗೆ ಬುದ್ಧಿ ಕಲಿಸುವ ಉದ್ದೇಶ ಅದು. ಕೇವಲ ಗುರುವಿಂದ ನಾನು ಅನುಗ್ರಹಿತನಾಗಿದ್ದೇನೆ ಎಂಬ ಅಹಂಕಾರಕ್ಕೆ ಯಾತ್ರೆಯನ್ನು ಕೈಗೊಂಡವನಲ್ಲ. ಆದರೂ ವಿನಾಕಾರಣವಾಗಿ ಆಕ್ಷೇಪಿಸುವ ಅರಸ ಮಕ್ಕಳ ಸ್ವತ್ತನ್ನು ಮುರಿಯುವುದಕ್ಕಾಗಿ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡೆ. ಅಲ್ಲಿ ನನ್ನ ವಿರೋಧಿಗಳಾಗಿ ಬಂದ ಅರಸ ಮಕ್ಕಳ ಮಂಡೆಯನ್ನು ಕಟ್ಟಿದ್ದೇನೆ. ತನ್ಮೂಲಕವಾಗಿ ವಿಜಯವನ್ನ ಸಾಧಿಸಿದ್ದೇನೆ. ಹಾಗೆ ಲೋಕದಲ್ಲಿ ಸ್ವಜನ ಮಾನಿತರ ಸಾಲಿಗೆ ಸೇರುವವರು ನಾವಲ್ಲ, ಸುಜನ ಮಾನಿತರು. ನಿಜಕ್ಕೂ ಹೆಮ್ಮೆಯನ್ನು ಪಡುವುದಾದುದು ಲೋಕದ ಸಜ್ಜನರು ಸಂಭಾವಿತರು ಅಂತ ಹೇಳಿಸಿಕೊಂಡಂಥ ಗಣ್ಯಾತಿಗಣ್ಯರು ಒಪ್ಪಿಕೊಳ್ಳುವ ಹಾಗಿರಬೇಕು, ಅಂಥವರು ಮೆಚ್ಚಿಕೊಳ್ಳಬೇಕು. ಅದು ನಿಜವಾಗಿ ಬದುಕಿನ ಸಾರ್ಥಕತೆ ಅಂತ ಭಾವಿಸಿಕೊಳ್ಳುವವರು ನಾವು. ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಸುಜನ ಮಾನಿತನಾಗಿದ್ದೇನೆ. ಪ್ರಜಾ ಪರಿವಾರದ ಮುಖದಲ್ಲಿ ಸಂತೋಷದ ನೆಗೆ ಉಕ್ಕಿ ಹರಿಯುತ್ತಿದೆ. ಇದಕ್ಕೂ ಧನ್ಯ ನಾನಾಗಿದ್ದೇನೆ. ರಾಜ್ಯದಲ್ಲಿ ಕೊರತೆ ಖಂಡಿತ ಇಲ್ಲ. ದಿಗ್ವಿಜಯ ಯಾತ್ರೆಯನ್ನು ಪೂರೈಸಿ ಬಂದು ನಿಂತಿದ್ದೇನೆ. ಈಗ ಕಾಲ ಯಾವುದು?
ಇದೆಲ್ಲ ಯೋಚನೆ ಮಾಡುವಾಗ ಧನುಮಾಸ, ವನವಿಹಾರ, ಜಲಕ್ರೀಡೆ ಇತ್ಯಾದಿಗಳನ್ನ ಮಾಡುವ ಮನಸ್ಸಾಗ್ತಾ ಇದೆ. ಅಂದರೆ ಒಂದು ಪ್ರಮಾಣದಲ್ಲಿ ಉದ್ಯೋಗ ಯಾವಾಗಲೂ ರಾಜ್ಯದಲ್ಲಿ ಒಂದು ಕೆಲಸವನ್ನು ಮಾಡಿ ಆಯಾಸ ಹೊಂದಿರುವಂತಹ ವ್ಯಕ್ತಿಗಳು ಅದರ ಪರಿಹಾರವನ್ನು ಕಾಣಬೇಕು ಅಂತಂದ್ರೆ ಮನೆಗೆ ಹೋಗಿ ನಿಶ್ಚಿಂತೆಯನ್ನು ಮಲಗಿದ್ದಾರೆ. ವ್ಯಕ್ತಿಗಳು ಲೋಕದಲ್ಲಿ ನಿದ್ದೆ ಮಾಡಿ ಕಾಲ ಕಳೆಯುವವರಲ್ಲ. ಉದ್ಯೋಗದ ಕ್ರಿಯಾಶೀಲ ವ್ಯಕ್ತಿಗಳ ದೃಷ್ಟಿಯಿಂದ ವಿಶ್ರಾಂತಿ ಅಂತ ಹೇಳಿದಂತಹ ಒಂದು ಮಾತು. ಅದಕ್ಕಾಗಿ ಈ ಕಾಲಕ್ಕನುಗುಣವಾಗಿ ವನವಿಹಾರ, ಜಲಕ್ರೀಡೆ ಇತ್ಯಾದಿಗಳನ್ನು ಪೂರೈಸಬೇಕಾದಂತಹ ಅದಕ್ಕೆ ಬೇಕಾಗುವ ಸಚಿವರು ನಮ್ಮಲ್ಲಿ ಸಾಕಷ್ಟಿದ್ದಾರೆ. ಅವರನ್ನು ಬರಮಾಡಿಕೊಳ್ಳಬೇಕು. ಇದು
ನಾನು ಹೇಳಬೇಕಾದದನ್ನು ಹೇಳಿಲ್ಲ ಒಡೆಯ. ಏನು ನಾನು ಹೇಳಬೇಕಾದದನ್ನು ಹೇಳಿಲ್ಲ ಅಂದ್ರೆ ಹೇಳಬೇಕಾದದನ್ನು ಹೇಳಬೇಕು ಅಂತ ನಾನು ಕಳಿಸಿದ್ದು. ಮತ್ತೆ ಹೇಳಬೇಕಾದದನ್ನು ಹೇಳಿಲ್ಲ ಅಂದ್ರೆ ಹಾಗಲ್ಲ. ನಾನೇನ್ ಹೇಳಬೇಕಾಗಿತ್ತೋ ಅದನ್ನು ಹೇಳಿಲ್ಲ, ನೀವೇನ್ ಹೇಳಿದ್ದೀರೋ ಅದನ್ನೇ ಹೇಳಿದ್ದು ಅಂದ್ರೆ. ಶಂಕರಿಂದ ಒಂದು ಮಾತು ಕೇಳ್ತಾರೆ.
ನಿಮ್ಮನ್ನ ಕರೆಯುವುದಕ್ಕೆ ಬರುವಾದ ಕಾರಣ ಕಾಲ ಈ ಕಾಲ ನನ್ನನ್ನು ಪ್ರಚೋದಿಸ್ತಾ ಇದೆ, ಕರೀತಾ ಇದೆ. ಯಾವುದಕ್ಕೆ? ಮನವಿಹಾರ, ಜಲಕ್ರೀಡೆ ಇತ್ಯಾದಿಗಳನ್ನು ಮಾಡುವ ಬಯಕೆ ನನಗಾಗಿದೆ. ಅದಕ್ಕೆ ಅನುಕೂಲರಾಗಿ ನೀವು ಬರಬೇಕು. ಬರ್ತೀರೋ? ಮನವಿಹಾರಕ್ಕೆ ಜಲಕ್ರೀಡೆಗಳು ನಮ್ಮನ್ನು ಕರೆದ್ರೆ ನಾವು ಬರುವುದಿಲ್ಲ ಅಂತ ಹೇಳಿದುಕೊಂಡ್ರೆ ಯಾವತ್ತೂ ಹಾಗೆ ಉತ್ಸವ ಅಂತಂದ್ರೆ ಸಂತೋಷದ ವಿಷಯ ಅಲ್ವೇ? ನಾವು ಪ್ರತಿ ವರ್ಷವೂ ವಸಂತೋತ್ಸವವನ್ನು ವಿಜೃಂಭಣೆಯಿಂದಲೇ ಆಚರಿಸಿದ್ದೇವೆ. ಇನ್ನು ಚೈತ್ರ ಯಾತ್ರೆಗೆ ನೀವು ಹೋದವರು ವಸಂತ ಮಾಸ ಮುಗಿಯುವವರೆಗೂ ಬರದೇ ಇದ್ರೆ ಈ ವರ್ಷದ ವಸಂತೋತ್ಸವವನ್ನು ಹಾಗೇ ಹೋಗ್ತದಲ್ಲ ಅಂತ ಚಿಂತಿತರಾದವರು ನಾವು. ಈಗ ನೀವು ಕರೆದಾಗ ಅದೆಷ್ಟು ಸಂತೋಷ, ನಾವೇ ಸಿದ್ಧರಾಗಿದ್ದೇವೆ. ಪ್ರಭು ನಿತ್ಯ ಬಂದವರನ್ನು ಹಾಸಿಗೆ ಎತ್ತೋಡಿ ಸಂತೋಷ ಆಯ್ತು. ಅಂದ್ರೆ ಮತ್ತೆ ಮನೆಗೆ ಕೇಳೋದೇ ಇಲ್ಲ. ಹಾಗಲ್ಲ, ಅಷ್ಟು ಮುಂದೆ ನಿಂತಿದ್ದೇವೆ, ಹೋಗುವುದಕ್ಕೆ ಸಿದ್ಧವಾಗಿ ನಿಂತಿದ್ದೇವೆ. ನಿಮ್ಮನ್ನು ಮರಳಿ ನೋಡ್ತಿದ್ದೇವೆ. ಓಡುವವನು ನೋಡಿಬಿಟ್ಟು ಅವ್ರು ನೋಡಿದ್ರು ಬಿದ್ದು ಹೋಗ್ತಾರೆ. ಚೈತ್ರ ಯಾತ್ರೆಗೆ ಹೋದ ಆ ನಿಮ್ಮ ಸುದ್ದಿಯನ್ನು ತಿಳಿದುಕೋಸ್ಕರವಾಗಿ ಕಾಲದಿಂದ ಇದ್ದ ಆ ಕಾಲದಲ್ಲಿ ಒಂದಲ್ಲ ವಸಂತ ಮಾಸ. ವಸಂತ ಮಾಸದಲ್ಲಿ ಯಾವತ್ತೂ ನಾವು ಮನೆಯಲ್ಲಿ ಬಿಟ್ಟುಕೊಳ್ಳುವುದಲ್ಲ. ಮನವಿಹಾರಕ್ಕೂ ಜಲಕೇರಿಗೆ ಹೋಗುವುದು ನಮ್ಮ ನಿತ್ಯದ ಪದ್ಧತಿ. ಹಾಗಾಗಿ ಮನವಿಹಾರಕ್ಕೆ ಹೋಗುವ ಹಂಬಲದಲ್ಲಿ ಬಿಟ್ಟ ನನಗೆ ಎಷ್ಟೊತ್ತಿಗೆ ನನ್ನವರು ಮನೆಗೆ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ನಿಮ್ಮ ಮರನೇ ಕೇಳಿದ ಆ ಕಾಲ. ಇವತ್ತೊಮ್ಮೆ ನಮ್ಮ ಈ ಮನವಿಹಾರ ಎನ್ನುವಂಥದ್ದು ಇಲ್ಲದಾಗ್ತದ ನಮ್ಮ ಪಾಲಿಕೆ ನಮ್ಮ ಅರ್ಥದಾಗಿತ್ತು. ಅಷ್ಟೊತ್ತಿಗೆ ಇವ ಬಂದ, ಒಳ್ಳೆಯ ಸುದ್ದಿಯನ್ನು ತಂದ. ಚೈತ್ರ ಯಾತ್ರೆಯನ್ನು ಮುಗಿಸಿ ನಿರ್ಮಲ ಘಾಟದಲ್ಲಿ ಬೀಡು ಬಿಟ್ಟಿದ್ದಾರೆ. ಮನವಿಹಾರಕ್ಕಾಗಿ ನಿಮ್ಮನ್ನು ಅಲ್ಲಿವರೆಗೆ ಬರ್ಲಿಕ್ಕೆ ಹೇಳಿದ್ದಾರೆ. ವಿಷಯ ಗೊತ್ತಾಯಿತು. ಮನೆಯಲ್ಲಿ ಬಂದಿದ್ದೆ, ಓಡೋಡಿ ಬಂದದ್ದೇ ಈಗ. ಒಂದು ಮಾತು, ಹೌದು, ನಾವು ಜಲಕೇರಿ ಹೊರಟಿರುವ ಈ ಸಂಭ್ರಮವನ್ನ ಕಂಡಾಗ ನನಗೂ ಒಮ್ಮೆ ಜಲಕೇರಿ ಹೊರಟು ಮನಸ್ಸು. ಆದ್ರೆ ನೀವು ಬೇರೆ ಹೇಳುವುದಿಲ್ಲ. ನೀವು ಜಲಕೇರಿ ಹೊರಟು ನಿಂತು ನಿಮ್ಮ ಅಕ್ಕಪಕ್ಕದಲ್ಲಿ ಕಲಪುತ್ರ ಮನೆಯಲ್ಲ, ಮತಗಟ್ಟೆ ಮನೆಯಲ್ಲ, ಮುದಿಗಟ್ಟೆ ಗಡ್ಡೆ ಮನೆಯಲ್ಲ, ಎಲ್ಲವೂ ಇದ್ದಾರೆ ಎಂದೆ. ನಮಗೆ ಜಲಕೇರಿ ಹೊರಟ ಆಚೆ ಕಡಿಮೆ ಇಲ್ಲ, ಈಚೆ ಕಡಿಮೆ ಇಲ್ಲ. ನಾನು ನಮ್ಮ ಮನೆಯೊಳಗೆ ಕರ್ಕೊಂಡು ಬಂದು ಜಲಕೇರಿ ಆಗ್ತೇನೆ. ಯಾರು ಹೇಳಿದ್ರು? ತವರಿಗಾಗಿ ಹೆರಿಗೆಗಾಗಿ ತವರಿಗೆ ಹೋಗಿದ್ದಾರಂತೆ. ಹೌದು ಆ ಉದ್ಯಮಿಗೆ ಜಲಕ್ರೀಡೆಯ ಅಮ್ಮ, ನಿಮಗೆ ವಿಷಯ ಗೊತ್ತುಂಟು, ವಿಚಾರ ಗೊತ್ತಿಲ್ಲಲ್ಲ. ಅಂದ್ರೆ ಒಡೆಯ, ನನ್ನ ಹೆಂಡತಿ ಹೆರಿಗೆಗಾಗಿ ತವರಿಗೆ ಹೋದದ್ದು ಹೌದು, ಸುಳ್ಳು ಅಂತ ಹೇಳುವುದಿಲ್ಲ. ಆದ್ರೆ ಅವಳು ಹೆರಿಗೆ ಆಗ್ಲಿಕ್ಕಲ್ಲ, ನನ್ನ ಅತ್ತೆ ಹೆರಿಗೆ ನೋಡ್ಲಿಕ್ಕೆ. ಹೀಗಾಗಿ ಅವಳನ್ನೇ ಕರ್ಕೊಂಡು ಬರ್ತೇನೆ. ಹೌದು, ಅದೇ. What?
ಕೆಲವೊಂದು ಕಡೆಗೆ ಇರ್ತದೆ. ಹೊಸದಾಗಿ ಕಟ್ಟುವ ಮನೆಗೆ ದೃಷ್ಟಿ ಬೀಳದೆ ಇದ್ದಾಗೆ ಹೀಗಿದ್ದೇ ನಿಲ್ಲಿಸುವುದು. ಚೆನ್ನಾಗಿ ಬೆಳೆದ ಕಬ್ಬಿನ ತೋಟಕ್ಕೆ ಕಣ್ಣು ಬೀಳದೆ ಇದ್ದ ಹಾಗೆ ಅಲ್ಲ. ಸ್ವಲ್ಪ ಮುಂದುವರ್ತಲ್ಲ. ಮಾತಾಡಿಸಿ. ಯಾರು ನೀವು? ನಾನು ಬಾಗಿಲ ಮಗ. ಅಯ್ಯೋ ಸೇರವೇ, ಇವರು ಎಂತ ಗಾಚಾರ ನೋಡಿ. ಏನು ಬಾಯಲ್ಲೇ ತಿಂತಾರೆ. ಹೌದೇನಾ?